ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡತಿ ವ್ಲಾಗ್ಸ್. ನಾನಿವತ್ತು ಏನು ವಿಷಯ ಅಂತ ಮಾತಾಡ್ತಿದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ. ಪ್ಲೀಸ್ ನಾನು ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆ ಅಂದರೆ ನಾನಿವತ್ತು ಗೋಲ್ಡಿನ ಬಗ್ಗೆ ಟಿಪ್ಸ್ ಕೊಡ್ತಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರನ್ನು ಸ್ಕಿಪ್ ಮಾಡ್ದೇನೆ ಪ್ಲೀಸ್ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆ ತಾನೇ ಬಂಗಾರ ಅಂದರೆ ಇಷ್ಟ ಇರಲ್ಲ ಹೇಳಿ, ಹೌದಲ್ವಾ? ಹೆಣ್ಮಕ್ಳಿಗಂತೂ ತುಂಬ ಇಷ್ಟ. ಚಿನ್ನ ಅಂದರೆ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇರಲ್ಲ, ತುಂಬಾ ಇಷ್ಟ. ಆದರೆ ಗಂಡು ಮಕ್ಳಿಗೂ ತುಂಬ ಇಷ್ಟ. ಯಾಕೆಂದರೆ ಕಷ್ಟ ಕಾಲದಲ್ಲಿ ನೆರವಾಗುತ್ತೆ ಅನ್ನೋ ಕಾರಣಕ್ಕೆ ಗಂಡ್ಮಕ್ಳು ಸಹ ಚಿನ್ನವನ್ನು ಕೊಳ್ತಾರೆ. ಓಕೆ, ಇದ್ರ ಬಗ್ಗೆ ಮಾಹಿತಿ ಕೇಳೋಣ, ನೋಡೋಣ ಬನ್ನಿ. ಇವತ್ತು ನಿಮಗೆ ಇದು ಗೊತ್ತೇ ಇರಲ್ಲ ಹೇಳ್ಬೇಕಂದ್ರೆ. ನಮ್ಮಲ್ಲಿ ಕೆಲವು 71% ಜನ ಗೋಲ್ಡ್ ಜ್ಯುವೆಲರಿನ ತೊಗೊಳಕ್ಕೆ ಹೋದಾಗ 20% ಜಾಸ್ತಿ ದುಡ್ಡನ್ನು ಪೇ ಮಾಡಿ ಬರ್ತಿರ್ತಾರೆ. ಯಾಕೆ ಅಂದರೆ ಜ್ಯುವೆಲರ್ಸಿಯವರು ಇದ್ರ ಬಗ್ಗೆ ನಮಗೆ ಯಾವತ್ತೂ ಹೇಳೋದೂ ಇಲ್ಲ. ಯಾಕಂದರೆ ಅವ್ರಿಗೆ ಬೇಕಾಗಿರೋದೇ ಅದಲ್ವಾ, ನಮ್ಮ ಹತ್ರ ಅಮೌಂಟ್ ಮಾಡೋದು. ಜಾಸ್ತಿ 20% ಅಂತೂ ತುಂಬ ಜಾಸ್ತಿನೇ ತೊಗೊಂಡಿರ್ತಾರೆ. ನಮಗಿಂತ ನಾವು ಇರೋ ಬೆಲೆಗಿಂತ 20% ಜಾಸ್ತಿ ಅಮೌಂಟನ್ನು ಅವ್ರಿಗೆ ಪೇ ಮಾಡಿ ಬಂದಿರ್ತೀವಿ. ಆದರೆ ನಮಗದು ಗೊತ್ತೇ ಇರಲ್ಲ. ಯಾಕೆಂದರೆ ನಾವು ಜಾಸ್ತಿ ಯಾಕೆ ಪೇ ಮಾಡಿಬಿಡ್ತೀವಿ, ಈ ವಿಷಯನ ತಿಳ್ಕೊಂಡಿರಲ್ಲ. ಹಾಗಾಗಿ ನಾವು ಜಾಸ್ತಿ ಪೇ ಮಾಡಿ ಬಂದಿರ್ತೀವಿ. ಬಟ್ ಈ 3 ವಿಷಯ ನೆನ್ಪಿಟ್ಕೊಳ್ಳಿ. ಇಲ್ಲದೇ ಇದ್ದರೆ ಪಕ್ಕಾ ಜ್ಯುವೆಲರ್ಸಿಯವರು ನಮಗೆ ಟೋಪಿ ಹಾಕೋಕ್ಕೋಸ್ಕರನೇ ಕಾಯ್ತಿರ್ತಾರೆ. ನಮ್ಮ ಹತ್ರ ಜಾಸ್ತಿ ದುಡ್ಡು ತೊಗೊಳ್ತಾರೆ. ಈ 3 ಥಿಂಗ್ಸ್ ನೀವು ತಿಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಮಗೆ ಟೋಪಿ ಹಾಕೋಕ್ಕಾಗಲ್ಲ. ಅವರು ಯಾವುದೇ ಥರ ಮೋಸ ಮಾಡೋಕ್ಕೂ ಆಗೋದಿಲ್ಲ. ಸರಿ ಓಕೆ ಫ್ರೆಂಡ್ಸ್, ಅವು 3 ವಿಷಯ ಯಾವ್ಯಾವು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಒನ್, ನೀವೆಷ್ಟು ಗೋಲ್ಡ್ ತೊಗೋತಿದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಅಷ್ಟು ಗೋಲ್ಡ್ ನಿಜವಾಗ್ಲೂ ಇದೆಯಾ ಅಂತ ತಿಳ್ಕೊಬೇಕು. ಫಸ್ಟು ನಾವೆಷ್ಟು ಗೋಲ್ಡ್ ತೊಗೋತಿದ್ದೀವಿ ಅಷ್ಟು ಗೋಲ್ಡು ನಿಜವಾಗ್ಲೂ ಇದೆಯಾ ಅಂತ ತಿಳ್ಕೊಬೇಕು, ಹೌದಲ್ವಾ? ಪ್ರತಿ ಜ್ಯುವೆಲರಿ ಮೇಲೆ ಇರೋದು 3 ಡಿಜಿಟ್ ಆಗ್ ಮಾರ್ಕ್. ಈ ಚಾರ್ಟಿನ ಮ್ಯಾಚ್ ಮಾಡಿದ್ರೆ, ಚೆಕ್ ಮಾಡಿದ್ರೆ ನಮಗೆ ಎಷ್ಟು ಅದು ಇದೆ ಅಂತ ಗೊತ್ತಾಗುತ್ತೆ. ನೋಡಿ, ಈ 3 ಡಿಜಿಟ್ ಆಗ್ ಮಾರ್ಕ್ ಮೇಲೆ ಚಾರ್ಟ್ ಮ್ಯಾಚ್ ಮಾಡಿದ್ರೆ, ಚೆಕ್ ಮಾಡಿದ್ರೆ ನಮಗೆ ಅದು ಎಷ್ಟು ಗೋಲ್ಡ್, ಯಾವ ಥರ ಗೋಲ್ಡ್ ಎಲ್ಲ ಪ್ರತಿಯೊಂದೂ ನಮಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಇದು ಆಗ್ ಮಾರ್ಕು ಮತ್ತು ಯಾವ ಥರ ಗೋಲ್ಡು, 22 ಕ್ಯಾರೆಟ್ ಗೋಲ್ಡು, ಈ ಚಾರ್ಟ್ ಮೇಲೆಲ್ಲ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ಎಲ್ಲ ಥರದ್ದು ಅವತ್ತಿನ ರೇಟ್ ಏನಿದೆ ಮತ್ತು ಅದೆಷ್ಟು ಗೋಲ್ಡು ಏನಿದೆ ಅದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಆಗ್ ಮಾರ್ಕ್ ನೋಡಿದ್ರೆ. ಅದು ಈಗ ನೆಕ್ಸ್ಟು ಸೆಕೆಂಡ್ ಯಾವುದು ಅಂತಂದರೆ, ಅವತ್ತಿನ ದಿನದ್ದು ಪ್ಯೂರ್ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ. 24 ಕ್ಯಾರೆಟ್ ಗೋಲ್ಡ್ ರೇಟು ಎಷ್ಟಿರುತ್ತೆ ಇವತ್ತಿಂದು. ನಾವು ಯಾವತ್ತು ಗೋಲ್ಡ್ ತೊಗೊಳಕ್ಕೆ ಹೋಗ್ತೀವಿ ಅವತ್ತಿಂದು ಗೋಲ್ಡ್ ರೇಟ್ ಮಲ್ಟಿಪಲ್ ದಟ್ ಆಗ್ ಮಾರ್ಕ್ ನಂಬರ್. ಅದು ಆಗ್ ಮಾರ್ಕ್ ನಂಬರ್ ಇರುತ್ತೆ ಅಲ್ವಾ, ಅದನ್ನು ಮಲ್ಟಿಪಲ್ ದಟ್ ಗೋಲ್ಡ್ ವೆಯ್ಟ್ ಎಷ್ಟಿರುತ್ತೆ ಅದು ಹಾಕ್ಬಿಟ್ಟು ಡಿವೈಡೆಡ್ ಬೈ 1000 ಹಾಕಿದರೆ, ಸೊ ಅದಕ್ಕೆ ಆ್ಯಕ್ಚುಯಲ್ ಇದು ನಮ್ಮ ಗೋಲ್ಡ್ ಜ್ಯುವೆಲರಿ ಪ್ರೈಸ್ ಆಗಿರುತ್ತೆ. ನೋಡಿ, ಇನ್ನೊಂದು ಸಲ ಹೇಳ್ತೀನಿ. ಪ್ಯೂರ್ ಗೋಲ್ಡ್ ರೇಟ್ ಮಲ್ಟಿಪಲ್ ದಟ್ ಆಗ್ ಮಾರ್ಕ್ ನಂಬರ್ ಮಲ್ಟಿಪಲ್ ದಟ್ ಗೋಲ್ಡ್ ವೆಯ್ಟ್ ಡಿವೈಡೆಡ್ ಬೈ 1000. ಇದು ಆ್ಯಕ್ಚುಯಲ್ ನಮ್ಮ ಗೋಲ್ಡ್ ರೇಟ್ ಪ್ರೈಸ್ ಆಗಿರುತ್ತೆ. ಇದರ ಮೇಲೆ ಎಷ್ಟು ಚಾರ್ಜ್ ಆಗಿದ್ರೂ ಇದು ನಾವು ಚೆಕ್ ಮಾಡಿದ್ದು ಗೋಲ್ಡ್ ರೇಟಿಗೂ ಅಂಗಡಿಯವರು ನಮಗೆ ಹಾಕಿರೋ ರೇಟು ಕಂಪೇರ್ ಮಾಡಿ ಎಷ್ಟು ಜಾಸ್ತಿ ತೊಗೊಂಡಿರ್ತಾರೆ ಅದೆಲ್ಲನೂ ಮೇಕಿಂಗ್ ಚಾರ್ಜ್ ಹಾಕಿರ್ತಾರೆ ಜಾಸ್ತಿನೇ. ನೀವು ಯಾವಾಗೂ ಕಂಪೇರ್ ಮಾಡಿ ಚೆಕ್ ಮಾಡಿ ತೊಗೊಳ್ಳಿ. ಜಾಸ್ತಿ ಚಾರ್ಜ್ ಮಾಡ್ತಾರೋ ಅಥವಾ ಕರೆಕ್ಟಾಗಿ ಚಾರ್ಜ್ ಮಾಡ್ತಾರೋ ಎಲ್ಲ ಗೊತ್ತಾಗುತ್ತೆ ನಮಗೆ.
ಗೋಲ್ಡ್ ಪ್ರೈಸ್, ಇವತ್ತಿನ ಗೋಲ್ಡ್ ಪ್ರೈಸ್ ನಾವು ಈ ಥರ ಮಲ್ಟಿಪೈ ಮಾಡಿದ್ರೆ ನಮಗೆ ಖಂಡಿತ ಗೊತ್ತಾಗುತ್ತೆ. ಇನ್ನು ಥರ್ಡ್ ಪಾಯಿಂಟಿಗೆ ಬರೋಣ. ಥರ್ಡ್ ಪಾಯಿಂಟ್ ಏನಿದೆ, ಥರ್ಡ್ ಪಾಯಿಂಟು ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ಒಂದು ವಿಷಯ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಕೊಡಿ. ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈಗ ಥರ್ಡ್ ಪಾಯಿಂಟಲ್ಲಿ ನಮ್ಮ ಗೋಲ್ಡ್ ಆ್ಯಂಡ್ ಡೈಮಂಡ್ ಜ್ಯುವೆಲರಿ ಮೇಲೆ ಫ್ಲ್ಯಾಟ್ ಇಂಟ್ರೆಸ್ಟ್ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋಣ. ಯಾವಾಗಲೂ ಗೋಲ್ಡ್ ಡೈಮಂಡ್ ಜ್ಯುವೆಲರಿ ಮೇಲೆ ಫ್ಲ್ಯಾಟ್ ಇಂಟ್ರೆಸ್ಟ್ 3% GST ಇರುತ್ತೆ. ಸೊ ಅದನ್ನು ಬಿಲ್ಲಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಬಿಲ್ಲಲ್ಲಿ ಯಾವತ್ತೂ ನೋಡಿ 3% ಆಫ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಗೋಲ್ಡ್ ಜ್ಯುವೆಲರಿ 3% ಚಾರ್ಜ್ ಇದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ನಮಗೆ ಹಾಕಿರ್ತಾರ GSTನ ನಾನು ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ 3 ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ಇದರಿಂದ ನಿಮಗೆ ಏನಾದರೂ ಯೂಸ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ, ಈಗಲೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.